ಫಲಿತಾಂಶ ಪ್ರಕಟ ಆಗೋದಕ್ಕೆ ಕೌಂಟಿಂಗ್ ಶುರುವಾಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸೊ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಅದರ ತಯಾರಿ ಯಾವ ರೀತಿ ನಡೀತಾ ಇದೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಶಶಿಶೇಖರ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಶೇಖರ್, ಒಂದು ಕಡೆ 5 ರಾಜ್ಯಗಳ ಫಲಿತಾಂಶ, ಮತ್ತೊಂದು ಕಡೆ ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ನಡೆದಂತಹ ಉಪಚುನಾವಣೆ. ಬೇಸಿಗೆಯ ಬಿಸಿಯ ಜೊತೆಗೆ ಈಗ ಫಲಿತಾಂಶದ ಬಿಸಿ ಏರಿಸೋದಕ್ಕೂ ಕೂಡ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಸೊ ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಎಲ್ಲ ಕಡೆ? ಶ್ವೇತಾ, ಚುನಾವಣೆಗಳು ಅಂದರೆ ನ್ಯೂಸ್ ಚಾನೆಲ್ಗಳ ಪಾಲಿಗೆ ಹಬ್ಬ, ಸಂಭ್ರಮ. ಅದರಲ್ಲೂ ಫಲಿತಾಂಶ ಅಂತ ಅಂದರೆ ಆಬ್ವಿಯಸ್ಲಿ ನಮ್ಮ ಪಾಲಿಗೆ ಸಂಭ್ರಮ ಇರುತ್ತೆ. ನಾವು ಸುವರ್ಣ ನ್ಯೂಸ್ನ ಔಟ್ಪುಟ್ ಡೆಸ್ಕ್ನಲ್ಲಿ ರಾಜ್ಯದ ಜನತೆಗೆ ಫಲಿತಾಂಶ ಕೊಡೋದಕ್ಕೆ ಸರ್ವಸನ್ನದ್ಧವಾಗಿ ರೆಡಿಯಾಗಿದ್ದೀವಿ. ನಮ್ಮ ಔಟ್ಪುಟ್ ಟೀಮನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲರಿಗೂ ಕೂಡ ಒಂದೊಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಡಲಾಗಿದೆ. ಅವರು ಆ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡ್ತಾರೆ. ಕೆಲವರು ಪಶ್ಚಿಮ 5 ರಾಜ್ಯಗಳ ಡೇಟಾವನ್ನು ಅಪ್ಡೇಟ್ ಮಾಡ್ತಾರೆ. ಆಮೇಲೆ ನಮಗೆ ಬೈ ಎಲೆಕ್ಷನ್ ಇದೆ, ದಾವಣಗೆರೆ ಮತ್ತು ಬಾಗಲಕೋಟೆಯ ನಂಬರ್ಸ್ಗಳನ್ನು ಅಪ್ಡೇಟ್ ಮಾಡಬೇಕು. ಕ್ಷಣ ಕ್ಷಣದ ಮಾಹಿತಿ ಅಂದರೆ ಒಂದು ರೌಂಡ್ ಮತ ಆಗ್ತಿದ್ದಂತೆ ಯಾರು ಮುನ್ನಡೆ ಯಾರು ಹಿನ್ನಡೆ ಅನ್ನೋದು ನಮ್ಮ ಸ್ಕ್ರೀನ್ನಲ್ಲಿ ಬರಬೇಕು. ಅಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಜೊತೆಗೆ 5 ರಾಜ್ಯಗಳ ಫಲಿತಾಂಶ, ಕ್ಷಣ ಕ್ಷಣದ ನಂಬರ್ಸ್ ಸುವರ್ಣ ನ್ಯೂಸ್ನ ಸ್ಕ್ರೀನ್ ಮೇಲೆ ಬರುತ್ತೆ. ನಮ್ಮ ಓಲ್ ಔಟ್ಪುಟ್ ಟೀಮನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲರೂ ಕೂಡ ಆ ಡೇಟಾವನ್ನು ಆ ಕ್ಷಣಕ್ಕೆ ಅಪ್ಡೇಟ್ ಮಾಡ್ತಾರೆ. ಇಲ್ಲಿ ಬ್ರೇಕಿಂಗ್ ಪ್ಲೇ ನಮ್ಮ ಸ್ಕ್ರೀನ್ನಲ್ಲಿ ಬರುವಂತಹ ಬ್ರೇಕಿಂಗನ್ನು ನಮ್ಮ ಪೂಜಾ ಪ್ಲೇ ಮಾಡ್ತಾರೆ. ಮತ್ತು ಸ್ಕ್ರೀನ್ನಲ್ಲಿ ಬರುವಂತಹ ಎಲ್ಲ ಇನ್ಫೋಗ್ರಾಫಿಕ್ಸ್ಗಳನ್ನು ಶ್ವೇತಾ ಪ್ಲೇ ಮಾಡ್ತಾರೆ. ನಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ಬರುವಂತಹ ಬ್ರೇಕಿಂಗನ್ನು ನಮ್ಮ ಸುಮಿತ್ರಾ ಮೇಡಮ್ ಪ್ಲೇ ಮಾಡ್ತಾರೆ. ನಮ್ಮ ಸ್ಕ್ರೀನ್ ನೋಡ್ತಿದ್ದೀರಿ, ಸುವರ್ಣ ನ್ಯೂಸ್ನ ಸ್ಕ್ರೀನು. ನಮ್ಮ ಮೇಲಿನ ಟ್ಯಾಲಿ ಏನಿದೆ ಆ ಟ್ಯಾಲಿಯಲ್ಲಿ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನ ಚುನಾವಣಾ ಫಲಿತಾಂಶದ ನಂಬರ್ಸು ಒಟ್ಟಿಗೆ ಸ್ಕ್ರೀನ್ನಲ್ಲಿ ಕಾಣಬೇಕು. ಆ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಜೊತೆಗೆ ಬೈ ಎಲೆಕ್ಷನ್ ನಮ್ಮ ರಾಜ್ಯದ ಪಾಲಿಗೆ ಅತ್ಯಂತ ಪ್ರಮುಖವಾದದ್ದು. 2 ಕ್ಷೇತ್ರಗಳಲ್ಲಿ ಯಾರು ಮುನ್ನಡೆ ಯಾರು ಹಿನ್ನಡೆ, ಯಾರಿಗೆ ಎಷ್ಟು ಮತ ಅನ್ನೋದು ಒಂದೇ ಸರಿಗೆ ಡಿಸ್ಪ್ಲೇ ಆಗುತ್ತೆ. ಜೊತೆಗೆ 3 ರಾಜ್ಯಗಳು, ಕೇರಳ, ಅಸ್ಸಾಂ ಮತ್ತು ಪುದುಚೇರಿ, ಈ 3 ರಾಜ್ಯಗಳ ಡೀಟೇಲ್ಸ್ ನಮ್ಮ ಸೈಡಲ್ಲಿ ಬರುತ್ತೆ. ಕ್ಷಣ ಕ್ಷಣದ ಅಪ್ಡೇಟ್ಸನ್ನು ನಾವು ಕೊಡ್ತಾ ಹೋಗ್ತೀವಿ. ಕೆಲವೇ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗುತ್ತೆ. ಮೊದಲಿಗೆ ಅಂಚೆ ಮತಗಳು ಓಪನ್ ಆಗುತ್ತೆ. ನಮ್ಮ ಸ್ಕ್ರೀನರ್ ಬಲಭಾಗದಲ್ಲಿ VIP ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ, VIP ಕ್ಷೇತ್ರಗಳು, ಜಿದ್ದಾಜಿದ್ದಿಯ ಕ್ಷೇತ್ರಗಳು, ಇಡೀ 5 ರಾಜ್ಯಗಳ ಜಿದ್ದಾಜಿದ್ದಿ ಕ್ಷೇತ್ರಗಳು. ಉದಾಹರಣೆಗೆ ಭವಾನಿಪುರ, ಇಡೀ ದೇಶ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇರುವಂತಹ ಕ್ಷೇತ್ರ. ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಸುವೇಂದು ಅಧಿಕಾರಿ ಸ್ಪರ್ಧೆ ಮಾಡಿದ್ದಾರೆ. ಹಾಗಾಗಿ ಅದು ಹೈ ವೋಲ್ಟೇಜ್ ಕ್ಷೇತ್ರ. ಆ ರೀತಿಯ ಹೈ ವೋಲ್ಟೇಜ್ ಕ್ಷೇತ್ರಗಳನ್ನು ಕೂಡ ನಾವು VIP ಲಿಸ್ಟ್ ಮಾಡಿ ಅದನ್ನು ನಮ್ಮ ರಾಜ್ಯದ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಆರಂಭದಲ್ಲಿ 8 ಗಂಟೆಗೆ ಮೊದಲಿಗೆ ಅಂಚೆ ಮತಗಳ ಕೌಂಟ್ಡೌನ್ ಎಣಿಕೆ ಶುರುವಾಗುತ್ತೆ. ಈಗಾಗಲೇ ದಾವಣಗೆರೆ ಮತ್ತು ಬಾಗಲಕೋಟೆ 2 ಕ್ಷೇತ್ರಗಳಲ್ಲಿ ಸಿದ್ಧತೆಗಳು ನಡೀತಾ ಇದ್ದಾವೆ. ಕೊನೆಯ ಹಂತದ ಸಿದ್ಧತೆಗಳು. ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಇನ್ನು 5 ರಾಜ್ಯಗಳಲ್ಲೂ ಕೂಡ ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗಿದ್ದಾವೆ. ಕೆಲವೇ ಕ್ಷಣಗಳಲ್ಲಿ ಅಂಚೆ ಮತ ಎಣಿಕೆ ಶುರುವಾಗುತ್ತೆ. ಅಂಚೆ ಮತಗಳ ಎಣಿಕೆ ಶುರುವಾದ ನಂತರ, ಅದು ಮುಕ್ತಾಯ ಆದ ನಂತರ ಒಂದು ಅರ್ಧ ಗಂಟೆಯಲ್ಲಿ ಅಂಚೆ ಮತ ಎಣಿಕೆಗಳು ಮುಕ್ತಾಯ ಆಗುತ್ತೆ. ಅದು ಮುಗಿದ ನಂತರ EVM ಅನ್ನು ಓಪನ್ ಮಾಡಲಾಗುತ್ತೆ. ಆಗ ರಿಯಲ್ ನಂಬರ್ ನಮ್ಮ ಸ್ಕ್ರೀನ್ ಮೇಲೆ ಬರೋದಕ್ಕೆ. ಶಶಿಶೇಖರ್, ನಾವು ನ್ಯೂಸ್ ಚಾನೆಲ್ನಲ್ಲಿ ಹೊರಗಡೆ ಕುಳಿತುಕೊಂಡು ಚುನಾವಣೆಯ ಫಲಿತಾಂಶ ವಿಶ್ಲೇಷಣೆ ನೋಡೋದು ಬೇರೆ. ನ್ಯೂಸ್ ರೂಮ್ನಲ್ಲೇ ಒಂದು ರೀತಿಯಾಗಿರ್ತಕ್ಕಂಥ ನೀವು ಹೇಳಿದಂತೆ ಸಂಭ್ರಮ, ಹಬ್ಬ ಇರುತ್ತೆ. ಫಸ್ಟ್ ಟೈಮರ್ಸ್ ಯಾರಾದರೂ ಇದ್ದಾರಾ ನಿಮ್ಮ ಟೀಮಲ್ಲಿ? ಚುನಾವಣೆಯ ಫಲಿತಾಂಶವನ್ನು ಫಸ್ಟ್ ಟೈಮ್ ನೋಡ್ತಾ ಇರತಕ್ಕಂಥವ್ರು? ಎಸ್, ಅವ್ರು ಕೇಳಿ. ಅವರು 2-3 ಫಸ್ಟ್ ಟೈಮರ್ಸ್ ಇದ್ದಾರೆ. ಉಳಿದವರು ತುಂಬ ಎಲೆಕ್ಷನ್ಗಳನ್ನು ಮಾಡಿದವರಿದ್ದಾರೆ. ನಮ್ಮಲ್ಲಿ ಮೋನಿಶಾ ಅಂತ ಇದ್ದಾರೆ, ಫಸ್ಟ್ ಟೈಮ್ ಫ್ರೆಷರು. ಈ ಬಾರಿ ಮೊದಲ ಎಲೆಕ್ಷನನ್ನು ನೋಡ್ತಾ ಇರೋದು. ಏನನ್ನಿಸ್ತಿದೆಯಮ್ಮ ಫೀಲಿಂಗ್ ನಿನಗೆ, ಫಸ್ಟ್ ಎಲೆಕ್ಷನ್ ಕವರೇಜನ್ನು ನೋಡ್ತಾ ಇರೋದು ಮತ್ತು ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇರೋದು? ಸರ್, ವೈಬ್ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಎಸ್ಪೆಷಲಿ ಡೆಸ್ಕ್ ಯೂಶ್ವಲಿ ಎಲ್ಲ ಬುಲೆಟಿನಲ್ಲೆಲ್ಲ ನಾರ್ಮಲ್ ಆಗಿರುತ್ತೆ, ಬಟ್ ಎಲೆಕ್ಷನ್ ಅಂತ ಬಂದ ತಕ್ಷಣ ತುಂಬ ಎನರ್ಜೆಟಿಕ್ ಇರುತ್ತೆ, ಒಳ್ಳೆ ಎನರ್ಜಿ ಇರುತ್ತೆ. ಆ್ಯಂಡ್ ಎಲ್ಲರಲ್ಲೂ ಕೂಡ ಒಂದು ಉತ್ಸಾಹ ಇರುತ್ತೆ, ಎಲ್ಲರೂ ಕಾಂಟ್ರಿಬ್ಯೂಷನ್ಸ್ ಮಾಡಬೇಕನ್ನೋ ಒಂದು ಇದಿರುತ್ತೆ. ಅದನ್ನ ನೋಡಿ ನನಗೂ ಕೂಡ ಇನ್ನಷ್ಟು ಉತ್ಸಾಹ ಇದೆ ಸರ್. ನಾನು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತೀನಿ, ಖುಷಿ ಕೂಡ ಇದೆ ಸರ್. ಎಸ್,
ಪ್ರಶಾಂತ್, ನಿಮಗೆ ಒಂದು ಎಲೆಕ್ಷನ್ ಫಲಿತಾಂಶವನ್ನು ಕೊಡಬೇಕು ಅಂತಂದರೆ 15-20 ದಿನಗಳ ಪ್ರಿಪ್ರೇಷನ್ಸ್ ಇರುತ್ತೆ. ನೋಡೋದಕ್ಕೆ ಸಿಂಪಲ್ ಆಗಿ ಆ ರಾಜ್ಯಗಳ ನಂಬರ್ಗಳು, ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಯಾರು ಮುಂದೆ ಯಾರು ಹಿಂದೆ, ಈ ಥರ ನಂಬರ್ಸ್ಗಳು ನೋಡೋದಕ್ಕೆ ಸಿಂಪಲ್ ಕಾಣುತ್ತೆ. ಅದರ ಹಿಂದಿನ ಕೆಲಸ ಒಂದು 15-20 ದಿನಗಳ ಕಾಲ ಇರುತ್ತೆ. ಇಡೀ ಡೆಸ್ಕ್ ಟೀಮ್ ಕರ್ನಾಟಕದ ಜನತೆಗೆ ಅತಿ ವೇಗವಾಗಿ ಮತ್ತು ಅತಿ ನಿಖರವಾಗಿ ನಂಬರ್ ಕೊಡೋದಕ್ಕೆ ಸಿದ್ಧ ಆಗಿದ್ವಿ. ಪ್ರಶಾಂತ್. ಎಸ್, ಥ್ಯಾಂಕ್ ಯು ಶಶಿಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಹೌದು, ನೋಡೋದಕ್ಕೆ ಎಲ್ಲವೂ ಸಿಂಪಲ್ಲೇ ಅನ್ಸುತ್ತೆ. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಈ ಒಂದು ಲೇಔಟ್ ಏನು ನೀವು ನೋಡ್ತಾ ಇದ್ದೀರಿ, DMK, IDMK, ಪಶ್ಚಿಮ ಬಂಗಾಳ, ಅಲ್ಲಿ ಬರುವಂತಹ ನಂಬರ್ಸು, ಆಂಕರ್ಸ್ ಇಬ್ರು ನಿಂತ್ಕೊಂಡು ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ಬಟ್ ಇದು ಎಷ್ಟು ಸಿಂಪಲ್ ಆಗಿ ನಿಮಗೆ ಕಾಣುತ್ತೋ ಅಷ್ಟು ಸಿಂಪಲ್ ಇರೋದಿಲ್ಲ. ಯಾಕಂದ್ರೆ ನಮ್ಮ ಹಿಂದೆ ಒಂದು ಇಡೀ ಟೀಮ್ ಕೆಲಸ ಮಾಡ್ತಾ ಇರತ್ತೆ. ಅದರ ಜೊತೆಗೆ ಕಳೆದ 15 ದಿನ, 1 ತಿಂಗಳ ಹಿಂದಿನಿಂದಲೇ ತಯಾರಿ ಶುರುವಾಗಿರುತ್ತೆ. ಅದರ ಎಫೆಕ್ಟ್ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ತೀರಿ.